ಎಲ್ಲರಿಗೂ ಬರ್ತದೆ. ನೀವು ಇಲ್ಲೇ ಕಂಟಿನ್ಯೂ ಇದ್ದೀರಿ ಸರ್. ನೀವು ನಾವು 3 ತಿಂಗಳ ಸ್ಟಾರ್ಟಿಂಗ್ ಹೇಳೋದಿಲ್ಲ ರಾಂಗ್ ಹೇಳ್ತಾರ ಡೆವಲಪ್ಮೆಂಟ್ ಆಫೀಸರ್ ಇವರು ಪಿಡಿಒ ವಿಕೆ ಸರ್ಕಾರದು ನಾ ಬಂದು ಒಂದೇ ತಿಂಗಳಾಯ್ತಲ್ಲ ತರ ಕಂಟಿನ್ಯೂ ಆಗಿ ಇವರೇ ಡ್ಯೂಟಿ ಕಾರ್ಯನಿರ್ವಹಿಸ್ತಾ ಇದಾರೆ. ಇವರು ಬೇಕಾದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರದಾರ. ಮಕ್ಕಳಿಗೆ ತಗೊಂಡು ಇಲ್ಲಿ ಪುತ್ತೂರ್ನು ಕೂಡ ಕಮಲಾಪುರ ತಾಲೂಕು ಯುವ ಅವರು ಕೂಡ ಅವ್ರ ಗಮನ ಹರಿಸ್ತಾ ಇಲ್ಲ. ಇಲ್ಲಿವರೆಗೂ ಭ್ರಷ್ಟ ಅಧಿಕಾರಿಗಳದಾರ. ಇನ್ನೊಂದು ಶಿಕ್ಷಕರಿಗೆ ಮುಖ್ಯ ಏನು ಗುರುಗಳದಾರ, ಅವರು ಹೆಡ್ ಮಾಸ್ಟರ್ ಅವ್ರು ಇದಾರೆ ಸ್ಕೂಲ್ದು, ಅವ್ರಿಗೆ ಹೆದರ್ಸಂತ ಕೆಲಸ ಮಾಡ್ತಾ ಇದಾರ. ಏನಂತೇಳಿ ನೀವು ಗೌರ್ಮೆಂಟ್ ಸರ್ವೆಂಟ್ ಆಗಿರಿ ಹೆಂಗ್ ಮಾಡಿರಿ ಮಕ್ಕಳಿಗೆ ಕುಡಿಸಂತ ರೇಟ್ಸ್ ಏನದ ಅಂತ ಕೇಳ್ತಾರೆ. ಯಾಕಂದ್ರೆ ಮೂಲಭೂತ ಸೌಕರ್ಯಕ್ಕಾಗಿ ನಾವು ಮಾತಾಡೋದು ತಪ್ಪದ ಇಲ್ಲಿ. ಯಾಕಂದ್ರೆ ಮಕ್ಕಳಿಗೆ ಸಿಗಬೇಕಾದ ಸೌಕರ್ಯಕ್ಕೆ ನಾವು ಕೇಳಂತ ಹಕ್ಕಿಲ್ಲ. ಈ ಸಂವಿಧಾನ ನಮಗೆ ಕೊಟ್ಟಿಲ್ಲ. ಇನ್ನೊಂದು ಏನಂದ್ರೆ ನಾವು ಯಾರೋ ಗೌರ್ಮೆಂಟ್ ಆಫೀಸ್ಗಳಿಗೆ ನಾವು ಏನೋ ಕ್ವಶನ್ ಮಾಡಂತದಿಲ್ಲ. ಯಾಕಂದ್ರೆ ಮಕ್ಕಳು ಪಾಪ ಅವರು ಗೌರ್ಮೆಂಟ್ ಅದೇ ನಮ್ದು ಏನದ ಸರ್ಕಾರಿ ಶಾಲೆ ಬಂದ್ ಮಾಡಿಲ್ಲ ಕೊಡ್ತೀನಿ ಆ ರೀತಿ ಮಟ್ಟಿಗೆ ಅವ್ರು ಬೆಳೆದು ಬಿಟ್ರ. ಯಾಕ್ರಿ ಎಲ್ಲರೂ ಪ್ರತಿಯೊಬ್ಬರು ಸಂವಿಧಾನ ಅಂತ ಅನ್ನೋದು ಒಂದು ಇದು ಇರ್ತದ, ಪ್ರತಿಯೊಬ್ಬರಿಗೂ ಹಕ್ಕು ಕೊಟ್ಟಾರ. ಆ ಸಂವಿಧಾನ ಅಡಿದಾಗ ಅವ್ನು ನಡ್ಕೋಬೇಕು. ಪಾಪ ಗೌರ್ಮೆಂಟ್ ಸರ್ವೆಂಟ್ ಇದ್ದವನು ಅವನು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಈ ಮಕ್ಕಳಿಗೆ ತಗೊಂಡು ನಾವು ಇಲ್ಲೇ ಬರ್ತಿದ್ದೇವೆ ಇವತ್ತಿನ ದಿವಸ. ಮಾಡ್ಬೇಕಿಲ್ಲ ಇವತ್ತು ಮೇಲಿರುವ ಅಧಿಕಾರಿಗಳಿಗೂ ಗಮನಕ್ಕೆ ತರ್ತಾ ಇದ್ದೀವಿ. ಇನ್ನೂವರೆಗೂ ಯಾರು ಮಾಡ್ತಾ ಇಲ್ಲ ಕೆಲಸ. ಯಾಕೆ ಏನು ಹೆದರಿಸ್ತೀರ? ನಮಗೆ ಭಯ ಮಾಡುವಂತ ಕೆಲಸ ಮಾಡ್ತಿದ್ದೇವೆ ನಾವು. ಏನ್ ರೌಡಿಸಮ್ ಮಾಡ್ತಾ ಇದ್ದೇವೆ ನಾವು? ಮಕ್ಕಳಿಗೆ ಬೇಕಾಗಿರೋ ಸೌಲಭ್ಯಗಳು ಕೇಳತ್ತಪ್ಪ ನಾವು. ಯಾಕೆ ಅಧಿಕಾರಿಗಳು ನೀವು ಓದಿ ಬರ್ದಿ ಎಲ್ಲ ಎಜುಕೇಶನ್ ಮುಗಿಸೇ ನೌಕರಿ ತಗೊಂಡ್ರಿರಲ್ಲ, ಏನ್ ಲಂಚ ಪಡೆದು ಬಿಟ್ಟು ಬಂದು ನೀವೆಲ್ಲ ಡ್ಯೂಟಿ ಮಾಡ್ತಾ ಇದ್ದೀರಿ. ಹೆಂಗ್ ಗೊತ್ತಾಗ್ತಾ ಇಲ್ಲ ನಿಮ್ಗೆ? ಇಲ್ಲಿ ಇರುವಂತ ನಮ್ಮ ಗ್ರಾಮ ಮಕ್ಕಳಿಗೆ ಪ್ರತಿಯೊಂದು ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲದೆ ಕೊರತೆಯಿಂದ ನೀರಿಲ್ಲ, ಟಾಯ್ಲೆಟ್ ಸಮಸ್ಯೆ ಮತ್ತೆ ಗ್ರೌಂಡ್ ಸಮಸ್ಯೆ ಇಷ್ಟಿದ್ರು ಕೂಡ ಯಾಕೆ ನಿಮ್ ಗಮನಕ್ಕೆ ಬರ್ತಾ ಇಲ್ವಾ? ಮಕ್ಕಳು ಇವತ್ತು ಬಂದು ಕೂತಿ ಸ್ಟ್ರೈಕ್ ಮಾಡಂಗಿಲ್ಲ. ಓಕೆ, ಇವು ನಮ್ಮ ಊರು ಗ್ರಾಮ ಮಕ್ಕಳು, ನಮಗೂ ಇದೆ ರೀ, ಅವ್ರ ಆಸಕ್ತಿ ನಮಗೂ ಇದೆ. ಯಾಕೆ ನಿಮ್ಮ ಮೇಲಿರೋ ಅಧಿಕಾರಿಗಳಿಗೆ ಕಾಣ್ತಾ ಇಲ್ವಾ ಅದು? ನಿಮ್ ಗಮನಕ್ಕಿಲ್ವಾ? ಇಷ್ಟು ತನ ಹೇಳಿದ್ರು ಕೂಡ ಅಧ್ಯಕ್ಷರು ಒಂದು ಹೇಳ್ತಾರೆ, ಉಪಾಧ್ಯಕ್ಷರು ಒಂದು ಹೇಳ್ತಾರೆ, ಪಿಡಿಒ ಒಂದು ಹೇಳ್ತಾನೆ, ಯುವ ಅವರು ಒಂದು ಹೇಳ್ತಾರೆ. ಯಾಕೆ ಏನ್ ಮಾಡ್ತಾ ಇದ್ದೀರಿ ನೀವು ಕೆಲಸನ? ಗೌರ್ಮೆಂಟ್ ಸರ್ವೆಂಟ್ ಆಗಿ ಏನ್ ಕೆಲಸ ಮಾಡ್ತಾ ಇದ್ದೀರಿ? ಸಖತ್ತಾಗಿ ಹೆಡ್ ಮಾಸ್ಟರ್ ಅವರು 3 ವರ್ಷದಿಂದ ನಿಮಗೆ ಮನವಿ ಪತ್ರ ಕೊಟ್ಟರು, ಇಲ್ಲಿವರೆಗೂ ಏನ್ ಮಾಡಿರಿ ನೀವು ಕೆಲಸನ? ಯಾಕೆ? ನಾವು 3 ತಿಂಗಳ ಹಿಂದೆ ನಾನು ಕೊಟ್ಟಿದ್ದೀನಿ ಬಂದು KRS ಪಕ್ಷದಿಂದ ಶ್ರೀದಾಸ್ ಮಿಸಿ ಅಂತ ಹೇಳಿ ವಿ.ಕೆ. ಸರಗರ್ ಗ್ರಾಮ ಪಂಚಾಯತ್ ಮನವಿ ಪತ್ರ ಕೊಟ್ಟರು ಇನ್ನೂ ಮಾಡ್ತಾ ಇಲ್ಲ. ಯಾಕೆ ಹೇಳಿ, ಕ್ವಶನ್ ಹೇಳಿ ನೀವು. ಸಾರ್ವಜನಿಕರು ಪ್ರತಿಯೊಬ್ಬರಿಗೆ ಕೇಳಂತ ರೈಟ್ಸ್ ಇದೆ. ಇನ್ನೊಂದು ಏನ್ ಹೇಳ್ತಾರೆ, ಪಿಡಿಒ ಅವರು ಡೆವಲಪ್ಮೆಂಟ್ ಪಿಡಿಒ ಅವ್ರು ಏನ್ ಹೇಳ್ತಾ ಇದಾರ? ಯಾವ್ದ್ರಿ ಸ್ವಾಮಿ ನೀವು ಮಾಡ್ತಾ ಇರೋದು ಕೆಲಸ ಇಲ್ಲಿ ಕರೆಕ್ಟ್ ಆಗಿ? ಯಾವ ಕೆಲಸ ಕರೆಕ್ಟ್ ಆಗಿ ಮಾಡಿದೀರಿ? ನಾವೇನಾದ್ರೂ ಕೇಳೋದು ತಪ್ಪಿದ್ಯಾ? ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರೆ ನಮ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ ನೀವು. ಈಗ ನಮ್ಮ ಅಧ್ಯಕ್ಷರು ಮಾತಾಡ್ತಾರ, ಪಿ ಕಟ್ತಾರ ಮಾತಾಡ್ರಿ ಅಧ್ಯಕ್ಷರು, ಇಲ್ಲಿ ಬರ್ರಿ. ಯಾವ ರೀತಿ ನಿಂದ ನೀವು ಏನೇನು ಮಾಡಿ ನೀವು ಅಭಿವೃದ್ಧಿ ಆಗಲ್ಲ ಕಾರಣ ಏನಪ್ಪ ಅಂತಂದ್ರೆ ಪಿಡಿಒ ಕರೆಕ್ಟ್ ಆಗಿ ಬರೋದು ಅಭಿವೃದ್ಧಿ ಆಗಲ್ಲ ನಮ್ಮ ಊರಿಗೆ ಹೇಳ್ರಿ. ಈಗ ಪ್ರೆಸ್ ಮೀಟ್ ಕೊಡ್ರಿ. ಎಷ್ಟು ದಿನ ಬರೋ ಅಷ್ಟು ದಿನ ನಮ್ಮ ಊರಾಗ ಏನು ಕೆಲಸ ಆಗಲ್ಲ, ಅವರು ಅಧಿಕಾರಿಗಳು ಬರಲ್ದಾರ. ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಕೂಡ ಮಾತಾಡಕ್ ಬಯಸ್ತಿದ್ವಿ. ಅವ್ರ ಸ್ಟೇಟ್ಮೆಂಟ್ ಕೂಡ ಕೇಳಬಹುದು ನೀವು. ಈಗಿನ ಪಿಡಿಒ ಇದ್ದಿಲ್ಲ, ಈಗ ಪಿಡಿಒ ಬರ್ತಾರ, ನಿಮ್ದೆಲ್ಲ ಏನೇನು ಬೇಕೆಲ್ಲ ಅಥವಾ ನೀರಿಂದ ಅನುಕೂಲ ಅದೆಲ್ಲ. ನೀರಿನ ಅನುಕೂಲ ಯಾವಾಗ ಆಗ್ತದೆ ರೀ? ಹಾಗಾದ್ರೆ ಅಧ್ಯಕ್ಷರೇ, ನಾವು ಕೊಟ್ಟಿದ್ದೇವೆ 3 ತಿಂಗಳಿತ್ತು ಮನೆ ಪತ್ರ ಕೊಟ್ಟು ಬರ್ತೀವಿ. ಬರಲ್ಲ ಅಂತ ಹೇಳಿದ್ರೆ ಅದು ಗೊತ್ತದ. ನಾ ಬರಲ್ಲ. ಅವನ ಹೆಸರೇನಪ್ಪ? ಸಿದ್ಮಲೈನ ಬರ್ತಾರಂತ ಹೇಳಿದಾಗ ಇವ್ರು ಯಾಕಿದು ಹೇಳ್ತಾರೆ ಇಲ್ಲಿ? ಇವ್ರು ಇಲ್ಲಿ ಹೇಳೋದು ಬೇಡ. ಕೂಡಿ ನಮ್ಮ ಮಕ್ಕಳಿಗೆ ಕೂಡಿ ನಾವು ಕೂಡಿ ನಾವು ನೀವು ಏನ್ ಮಾಡಿದೆವು? ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರೆಲ್ಲ ಸ್ಟ್ರೈಕ್ ಕೊಡ್ತೇವೆ ಅಂದ್ರ ಸಮೇತ ಇವ್ರು ಬಂದಿಲ್ಲ. ಇವ್ರು ಮಾಡ್ತಾರ, ನಾ ಮಾಡ್ತೀನಿ ಅಂತ ಗ್ಯಾರಂಟಿ ಹ್ಯಾಂಗ್ ಕೊಡ್ತೀವಿ? ಇಷ್ಟು ಜನಕ್ಕೆ ಏನ್ ಮಾತಾಡುವ? ನಮ್ಮ ಪಂಚಾಯತಿದಾಗ ಇವ್ರು ಬರ್ಲು ಕೇಳಬಹುದು. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನೇರವಾಗಿ ಹೇಳ್ತಾ ಇದಾರ ಲೈವ್ ಮುಖಾಂತರ. ಏನಂತಂದ್ರೆ ಯಾವುದೇ ಅಧಿಕಾರಿಗಳು ಬರಲ್ಲ, ಕಾರ್ಯನಿರ್ವಹಿಸ್ತಾ ಇಲ್ಲ ಕರೆಕ್ಟ್ ಆಗಿ, ನಾವೇನ್ ಮಾಡೋಣ ಅಂತ ಕೇಳ್ತಾ ಇದಾರೆ ಅವರು. ಇನ್ನೊಂದು ಮಕ್ಕಳಿಗೆ ಈಗ ಹೆಡ್ ಮಾಸ್ಟರ್ಗೆ ಯಾರು ಅವ್ರು ಹೆದರಿಕೆ ಹಾಕಿದಾರೆ, ಅವ್ರು ಕೂಡಲೇ ಸಸ್ಪೆಂಡ್ ಆಗ್ಬೇಕಂತ ಬಯಸ್ತೇನೆ. ಯಾಕೆ ಕೇಳಿ, ನಮ್ಮ ಊರಿಗೆ ಮಕ್ಕಳಿಗೆ ಎಷ್ಟೊಂದು ಪ್ರಾಬ್ಲಮ್ ಇದ್ರು ಅದಕ್ಕೆ ಕೇಳ್ತಾ ಇಲ್ಲ. ಯಾಕೆ ಕರ್ಕೊಂಡು ಬಂದಿರಿ ಅಂತ ಅದಕ್ಕೆ ಕೇಳ್ತಾ ಇದಾರೆ. ಯಾಕೆ? ಎದ್ರ ಸಲುವಾಗಿ ಇಲ್ಲಿ ಇರುವಂತ ಸಮಸ್ಯೆಗೆ ಅವ್ರ ಗಮನ ಹರಿಸಿದ್ರೆ ನಾವ್ಯಾಕಿಂತ ಕೆಲಸ ಮಾಡ್ತಿದೀವಿ ನಾವು ಬಂದ್ಬಿಟ್ಟು. ನಮಗೂ ಕೆಲಸ ಕಾರ್ಯಗಳು ಇದೇವ್ರಿ, ಇದೇ ಮಾಡಕ್ ನಾವು ಕೂತಿಲ್ಲ. ಯಾಕೆ ಮಾಡ್ತಾ ಇಲ್ಲ ನೀವೆಲ್ಲರೂ?
ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಅವರು ಒಂದ್ ಹೇಳ್ತಾರ, ಉಪಾಧ್ಯಕ್ಷರು ಒಂದ್ ಹೇಳ್ತಾ ಇದಾರ, ಪಿಡಿಒ ಅವರು ಒಂದ್ ಹೇಳ್ತಾ ಇದಾರ. ಹೀಗಾದ್ರೆ ಗ್ರಾಮ ಪಂಚಾಯತಿಯಿಂದ ನಮ್ಮ ವಿ ಕೆ ಸಲಗರ ಅಭಿವೃದ್ಧಿ ಆಗೋ ಕೆಲಸ ಎಲ್ಲ ಆಗ್ತಾ ಇಲ್ಲ ಕರೆಕ್ಟ್ ಆಗಿ. ಅದಕ್ಕೋಸ್ಕರ ಮಾಡೋದು ನಾವು ತಪ್ಪ? ಏನಕ್ಕೋಸ್ಕರ ಈ ರೀತಿ ನಮ್ಗೆ ಏನು ಮಾಡಿಲ್ಲ ಇವರು. ಏನು ಎಲೆಕ್ಷನ್ ಆಗಿದೆ 3 ವರ್ಷ 4 ವರ್ಷದಿಂದ ಏನು ಡೆವಲಪ್ಮೆಂಟ್ ಇಲ್ಲ ವಿ ಕೆ ಸಲಗರಲ್ಲಿ. ಮೇಲಿರೋ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದಾರ. ಕಂಟಿನ್ಯೂ ಪರ್ಮಿಟ್ ನಮ್ ಪಿಡಿಒ ಯಾರು ಬೇಕಿಲ್ಲ, ಬೇಕೇ ಬೇಕು ನಮಗೆ ಪರ್ಮಿಟ್. ಇಲ್ಲಂದ್ರೆ ನಾ ಬರ್ತೇನೆ ಮಾಡ್ತೇನೆ ಅಂತ ಹೇಳ್ರಿ. ಈಗ ನಿಮ್ದು ಇಲ್ಲೇ ಡ್ಯೂಟಿ ಅದ ರೀ. ನಿಮ್ ಡ್ಯೂಟಿ ಇಲ್ಲಿ ಯಾಕೆ ಬಂದ್ರಿ? ಇವ್ರಿಗೆ ಕೇಳಿದ್ರೆ ನಾ ಇಲ್ಲಿ ಅಂತ ಇಲ್ಲಿ ಅಂತ ನೀವು ಯಾಕೆ ಬಂದಿರ ಅಂತ ನಮ್ಮ ಹೈಯರ್ ಆಫೀಸರ್ ಕೊಟ್ಟು ಕಳ್ಸಿರ ಅಂತ ಆಯ್ತು. ನೀವು ಈಗ ಗಟ್ಟಿನ ವರ್ಕ್ ಕೊಟ್ಟು ಹೋಗ್ತೀರಿ, ಮತ್ತು ಟ್ರಾನ್ಸ್ಫರ್ ಆಯ್ತು ನಿಮ್ದು ಆ ಕಡೆ ಅವ್ರು ಬರೋಣ. ನಾನು ನನ್ನ ಕೈದಾಗ ಸಿಕ್ಕಿಲ್ಲ, ಮತ್ತು ಇವರು ಬರ್ತಾರಲ್ರಿ, ನನ್ನ ಕೈದಾಗ ಗಮನಕ್ಕೆ ಇಟ್ಟಿಲ್ಲ. ನಾ ಏನು ಮಾಡಿ ಅಂತ 5 ಸಮಸ್ಯೆ ಇರ್ತದೆ ಅಂತ ಇವ್ರಿಗೆ ನಾ ಹೇಳೇನ್ರಿ. ಈಗ ಇವ್ರು ಏನು ಮಾಡ್ತೀವಿ, ಈಗ ನೋಡ್ರಿ ರಟಿನ ಬರ್ಕ್ ಕೊಟ್ಟರು ಭೀ ಉಪಯೋಗ ಇಲ್ಲ. ಈಗ ಮೇಲಿರೋ ಅಧಿಕಾರಿಗಳು ಈ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಇದು ನೇರ ಹೊಣೆಗಾರ ಯಾರು? ನಾ ಅಷ್ಟೇ ಕೇಳಕ್ ಬಯಸ್ತಾ ಇದ್ದೀನಿ ನಿಮ್ಗೆ. ಈಗ ಮೇಲಿರೋ ಅಧಿಕಾರಿಗಳು ಇಲ್ಲಿ ಬಂದು ಕೂತ್ರು, ಮಕ್ಕಳು ಬಂದು ಕೂತ್ರು, ಇವರು ಶಿಕ್ಷಕರಿಗೆ ನಮಗೆ ಹೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ? ಇವರು ಸಂಬಳ ಪಡೆಯೋದು ಸುಮ್ಮನೆ ಹೆಸರಿಗೆ ಮಾತ್ರ ಸಂಬಳ ಪಡೆದು ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಕುತ್ಕೊಂಡು. ಈ ಡೆವಲಪ್ಮೆಂಟ್ಗೋಸ್ಕರ ವಿ ಕೆ ಸಲಗರಲ್ಲಿ ಏನು ಡೆವಲಪ್ ಮಾಡ್ತಾ ಇಲ್ಲ ಇವರು. ಹುಡುಗಿ ಸ್ವಚ್ಛ ನೀರು ಆಮೇಲೆ ಗ್ರೌಂಡ್ನಾಗ ಮಳೆದು ಬರ್ತದೆ, ಕಾಲಲ್ಲಿ ತನಕ ನೀರು ಬರ್ತದೆ, ನೀರು ಬರ್ತದೆ, ಎಲ್ಲ ಸೊಳ್ಳೆ ಕೊಚ್ಚಿಗೆಲ್ಲ ಇದಾಗ್ತದೆ. ಒಟ್ಟಿನಾಗ ಖಾಲಿ ನೀರು ಇಲ್ಲ. ಸಮಸ್ಯೆ ಏನಾದರೂ ಬಗೆಹರಿಸ್ತೀವಿ. ಮತ್ತೇನಾದ್ರು ಬೇರೆ ಮಕ್ಕಳು ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಒಂದು ಅವಮಾನ ಮಾಡಿದ್ವಿ. ಅವಾಗ ಬಂದಾಗ ನಾನು ನೇರವಾಗಿ ಮತ್ತು ಸರ್ಕಲ್ ಸಾಹೇಬರು ಮತ್ತು ಪಿ ಎಸ್ ಸಾಹೇಬ್ರ ಇದ್ರೆ ಕೇಳಿ, ಸರ್ ಈ ರೀತಿ ಅದ ಸರ್ ಸಮಸ್ಯೆ ಅಂತಂದ್ರೆ 2 ದಿನದಾಗ ಇವರೇ ಪ್ರವೀಣ್ ಪಾಟೀಲ್ ಅಂತ ಹೇಳ್ತಾರೆ. ಇವ್ರು ಇದ್ದಾಗ ಇವ್ರಿಗೆ ಹೇಳಿ ಸರ್ ಏನಂತ ಹೇಳಿ ನೇರವಾಗಿ 2 ದಿನದಾಗ ಅದು ಏನದ ಸಮಸ್ಯೆ ಬಗೆಹರಿಸು, ಇಲ್ಲಾಂದ್ರೆ ನಿಮ್ಮ ಮ್ಯಾಗ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಂತ ಕೆಲಸ ಮಾಡ್ತೀನಿ ನೋಡಂತ ಹೇಳಿರಿಲ್ಲ. ಅವ್ರಿಗೆ ಕೇಳಿ, ನಮ್ಮ ಎದುರು ಹೇಳಿರಿಲ್ಲ, ಕೇಳ್ರಿ ಅವ್ರಿಗೆ ಒಂದು ಸರ್. ಅದು ಮಾಡಿದ್ರು ಕೂಡ ಇನ್ನೂವರೆಗೂ ಸರ್ 3 ತಿಂಗಳು ನಾ ಕೊಟ್ಟಿನಿ. ಹೆಡ್ ಮಾಸ್ಟರ್ ಅವರು 3 ವರ್ಷದಿಂದ ಕಂಟಿನ್ಯೂ ಆಗಿ ಇವರು ಮನವಿ ಪತ್ರ ಕೊಡ್ತಾರೆ ಸರ್. ಏನಂತ ಇಲ್ಲ ಆಗ್ಬೇಕು ಸರ್ ಅಂತೇಳಿ ಇವ್ರು ಮನವಿ ಪತ್ರ ಕೊಡ್ತಾ ಇದ್ದಾರೆ ಸರ್. 3 ವರ್ಷದಿಂದ ಕೊಡ್ತಾ ಇದ್ದಾರೆ ಸರ್. ನೋಡ್ಬೋದು ನೀವು, ಯಾವುದೇ ರೀತಿ ನಿಮ್ದಿಲ್ಲ. ಇವ್ರು ಒಟ್ಟು ರೆಸ್ಪಾನ್ಸೇ ಮಾಡ್ತಾರೆ ಸರ್. ಹೀಗಾದ್ರೆ ಮಕ್ಕಳಿಗೆ ಯಾವ ಗೌರ್ಮೆಂಟ್ ಸ್ಕೂಲ್ನಾಗ ಬಡ ಮಕ್ಕಳು ಓದ್ತಾರ, ಹಿಂಗೆ ಮಾಡ್ತಾರೋ ಹಂಗೆ ಮಾಡ್ತಾರೋ ಗೊತ್ತಿಲ್ಲ ಸರ್. ಪ್ರೈವೇಟ್ ಬೆಳಿಬೇಕಲ್ರಿ. ಇಲ್ಲಿ ಇರೋರೆಲ್ಲ ಕೂಲಿನಾಲಿ ಮಾಡೋರು, ಬಡವ್ರ ಮಕ್ಕಳು ಓದೋರು, ಹಿಂದೂರಾಗ ಉಳಿದ ಮಕ್ಕಳು ಇಲ್ಲಿ ಓದೋರು. ಯಾಕೆ ಕೇಳಿ, ಅವರು ದಿನ ಒಂದು 150-200 ಗಳಿಸೋರು. ಅವರು 200 ರೂಪಾಯಿ ದಂಧೆ ಮಾಡ್ತಾರೆ ಸರ್ ಅವರು. ಈಗ ಪ್ರೈವೇಟ್ ಸ್ಕೂಲಿಗೆ ಒಳ್ಳೆ ಚೆನ್ನಾಗಿ ನಡೀತಿದೆ ಸರ್. ಆದ್ರೆ ಈ ಮಕ್ಕಳಿಗೆ ಏನು ಸಿಗ್ತದಿಲ್ಲ ಸರ್. ಗೌರ್ಮೆಂಟ್ ಇಂದ ಏನು ಸೌಲಭ್ಯಗಳು ಬಂದರೂ ಕೂಡ ಇವರಿಗೆ ಮಕ್ಕಳಿಗೆ ತಲುಪ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ಹೋರಾಟ ಇಟ್ಟಿದ್ದೀವಿ ಸರ್. ಹಾಗಾಗಿ ಸರ್ಕಾರಿ ಶಾಲೆ ವಿ ಕೆ ಸಲಗರದಲ್ಲಿ ನೀರಿನ ಸಮಸ್ಯೆ ಸಾಕಷ್ಟಿದೆ. ಸಾಕಷ್ಟು ಬಾರಿ ನಾನು ಗ್ರಾಮ ಪಂಚಾಯತಿ ವಿ ಕೆ ಸಲಗರಕ್ಕೆ ಮನವಿ ಪತ್ರ ಕೊಟ್ಟಿದ್ದೇನೆ. ಅವರು ಯಾವುದೇ ನಿರ್ದಿಷ್ಟವಾಗಿ ನನಗೆ ಸ್ಪಂದನೆ ಮಾಡಿಲ್ಲ. ಅದಕ್ಕೆ ಮಕ್ಕಳಿಗೆ ನೀರಿನ ಸಮಸ್ಯೆ ಇದೆ. ಅವ್ರು ಬರಬೇಕಾದ್ರೆ ಟ್ರಾಫಿಕಲ್ಲಿ ಅಲ್ಲಿ ರೋಡ್ನ ಮೇಲೆ ಸಾಲಿ ಐತಿ, ರಸ್ತೆ ಮೇಗಿದೆ. ಅವ್ರು ಮಕ್ಕಳಿಗೆ ಭಾಳ ತೊಂದರೆ. ಅಲ್ಲಿ ಬ್ರೇಕರ್ ಸಹಿತ ಹಾಕಿ ಕೊಟ್ಟಿಲ್ಲ, ಅಲ್ಲಿ ಕೊಟ್ಟಿಲ್ಲ. ಆಯಿತು, ಗ್ರೌಂಡ್ ಸರಿಯಾಗಿ ಸ್ವಚ್ಛವಾಗಿಲ್ಲ. ಅದಕ್ಕೆ ಸಾಕಷ್ಟು ನೀರಿವೆ. ಅದಕ್ಕೆ ಶೌಚಾಲಯ ಮಾಡಿದ್ದಾರೆ. ಅದಕ್ಕೆ ಬೋಲ್ಟು ಕರೆಕ್ಟಿಲ್ಲ, ತತ್ತಿ ಬರೋಕ್ಕೆ ಕರೆಕ್ಟಿಲ್ಲ. ಎಲ್ಲ ಅವ್ಯವಸ್ಥೆ ಇದೆ. ಅದಕ್ಕೆ ಪಂಚಾಯತಿಯವರು ಆದಷ್ಟು ಬೇಗ ಅದಕ್ಕೆ ಸ್ಪಂದಿಸಬೇಕಂತೇಳಿ ಅವ್ರು ವಿನಂತಿ ಮಾಡಿಕೊಡ್ತಾ ಇದ್ದೇನೆ ನಾನು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.